ಸಿದ್ದರಾಮಯ್ಯನೂ ಸಹ ಮುಖ್ಯವಾಗಿ ಬಡವರ ಪರವಾಗಿ ಹಿಂದೂ ಜನಾಂಗ ಪರವಾಗಿ ಹೆಚ್ಚಿನ ಚಿಂತನೆ ಇದ್ದು ಹಲವಾರು ಕಾರ್ಯಕ್ರಮ ತಂದಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. 5 ವರ್ಷ ಮುಖ್ಯಮಂತ್ರಿ ಮಾಡಿ ಈ ಪುನಃ 5 ವರ್ಷ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಭಾಪತಿಗಳ ಅಧ್ಯಕ್ಷತೆಯಲ್ಲಿ ಈ ಮನೆ ನಡೆದಾಗ ಇದ್ದಿಲ್ಲ. ನಿನ್ನೆ ಗೌರವಾನ್ವಿತ ವಿರೋಧ ಪಕ್ಷ ನಾಯಕರು, ನಮ್ಮ ನಾಯಕ ಸಿದ್ದರಾಮಯ್ಯನವರು, ಉಪನಾಯಕರು ಡಿ ಕೆ ಶಿವಕುಮಾರ್ ಅವರು ಎಷ್ಟು ಬಾರಿ ಯಾರು ಆರಿಸಿ ಬಂದಿದ್ದಾರೆ ಅಂತ ಚರ್ಚೆ ಮಾಡಿ. ನಾ ತಿಳಿದೆ ಸಿದ್ದರಾಮಯ್ಯ ನನ್ನ ಆತ್ಮೀಯ ಸ್ನೇಹಿತ 50 ವರ್ಷದಿಂದ. ಆತನು ಏನಾರು ನನ್ನ ಬಗ್ಗೆನೂ ಪ್ರಸ್ತಾಪ ಮಾಡ್ತಾರಂತ ತಿಳ್ಕೊಂಡಿದ್ದೆ. ನಾ ಟೆಲಿವಿಷನ್ ವಾಚ್ ಮಾಡ್ತಾ ಕೂತಿದ್ದೆ. ಬಟ್ ಅವರು ಪರ್ಪಸ್ಲಿ ಅಲ್ಲ, ಮರ್ತಿರ್ಬೋದು. ಸೊ ರೆಕಾರ್ಡ್ದಲ್ಲಿ ಮಾಹಿತಿ ಇರಬೇಕು, ಎಲ್ಲರಿಗೂ ರೆಕಾರ್ಡ್ದಲ್ಲಿ ಇದೆ. ಆದರೆ ಯುವ ಶಾಸಕರಿದ್ದಾರೆ, ಯುವ ಜನಾಂಗನೇ, ಅವ್ರಿಗೂ ಗೊತ್ತಾಗಬೇಕು. ನನಗೆ ಈ ಜಾತಿ ವ್ಯವಸ್ಥೆಯಲ್ಲಿ ಏನೂ ಜಾತಿ ಬೆಂಬಲ ಇಲ್ಲ. ಕ್ಷೇತ್ರದಲ್ಲಿ ಯಾವ ಸಮಾಜಕ್ಕೆ ಸೇರ್ತೇನೆ ಆ ಕ್ಷೇತ್ರದಲ್ಲಿ 2,000 ಓಟು ಇಲ್ಲ. ಆದರೆ ನಾನು ಜನರ ಆಶೀರ್ವಾದದಿಂದ, ತಾಯಿ ತಂದೆಯವರ ಆಶೀರ್ವಾದದಿಂದ ಮತ್ತು ದೇವರ ಆಶೀರ್ವಾದದಿಂದ ಈ ಮನೆಗೆ 9 ಬಾರಿ ಆರಿಸಿ ಬಂದಿದ್ದೇನೆ. 9 ಬಾರಿ ಆರಿಸಿ ಬಂದಿದ್ದೇನೆ. ನಾನು ಚುನಾವಣೆ ಕಾಂಟೆಸ್ಟ್ ಮಾಡಿದ್ದು 10, 83 ನಿಂತೆ ಆರಿಸಿ ಬಂದೆ, 85 ನಿಂತೆ ಆರಿಸಿ ಬಂದೆ, 89 ನಮ್ಮ ಪಾರ್ಟಿ ವಾಶೌಟ್ ಆಯಿತು. 24 ಜನ ಬಂದ್ವಿ, ಅದ್ರ ನಾವು ಬಂದೆ. 1994 ಆರಿಸಿ ಬಂದೆ, 99 ಆರಿಸಿ ಬಂದೆ, 204 ಆರಿಸಿ ಬಂದೆ, 208 ಒಂದು ಸೋತೆ, ಅದು ನನ್ನದೇ ತಪ್ಪು. 213 ಆರಿಸಿ ಬಂದೆ, 218 ಆರಿಸಿ ಬಂದೆ, 223 ಆರಿಸಿ ಬಂದೆ. ಅಂದರೆ ಈ ಸದನಕ್ಕೆ ನಾನು 9 ಬಾರಿ ಆರಿಸಿ ಬಂದಿದ್ದೇನೆ. ಅದಕ್ಕೆ ಎಲ್ಲರೂ ಸಹಕಾರನೇ. ಹಾಗಾಗಿ ಈ ರಾಜಕೀಯ ಜೀವನದಲ್ಲಿ ಮೊದಲೇ ಒಬ್ಬ ವ್ಯಕ್ತಿಗೆ ಅಧಿಕಾರ ಭಾಳ ಕ್ಷಣಿಕ ಅಂತ ತಿಳ್ಕೊಳ್ಬೇಕು. ಅಧಿಕಾರ ಹಿಂದೆ ಭಾಳ ಹುಡುಗ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕ ಪ್ರಯತ್ನ ಇದ್ದರೆ, ಜನರ ಬೆಂಬಲ ಇದ್ದರೆ, ದೇವರ ಆಶೀರ್ವಾದ ಇದ್ದರೆ ಅದು ಮನೆ ತನಕ ಬರ್ತದೆ. ಈಗ ನೋಡಿ, ನನ್ನ ಭಾಗ್ಯ 8 ಮುಖ್ಯಮಂತ್ರಿಗಳ ಜೊತೆ ನಾನು ಕೆಲಸ ಮಾಡಿದ್ದೇನೆ. ರಾಮಕೃಷ್ಣ ಹೆಗಡೆ ಅವರು, ಅವ್ರ ಬಲಗೈ ನಾನು. SR ಬೊಮ್ಮಾಯಿ ಅವ್ರ ಬಲಗೈ ನಾನು. JH ದೇವೇಗೌಡರು ಅವ್ರು ಇವತ್ತಿದ್ದಾರೆ. ಅದು ಅವ್ರಿಗೂ ನಾನು ಭಾಳ ಆತ್ಮೀಯ. JH ಪಟೇಲ್ಗೂ ನಾನು ಭಾಳ ಆತ್ಮೀಯ. SM ಕೃಷ್ಣ ಅವರು, ಧರ್ಮಸಿಂಗ್ ಅವರು ಭಾಳ ಸಜ್ಜನರು. SM ಕೃಷ್ಣ ಸಹ ಒಬ್ಬ ಆದರ್ಶವಾದ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯ ಅವರು. ಹಾಗಾಗಿ ಸಿದ್ದರಾಮಯ್ಯನೂ ಸಹ ಮುಖ್ಯವಾಗಿ ಬಡವರ ಪರವಾಗಿ ಹಿಂದೂ ಜನಾಂಗ ಪರವಾಗಿ ಹೆಚ್ಚಿನ ಚಿಂತನೆ ಇದ್ದು ಹಲವಾರು ಕಾರ್ಯಕ್ರಮ ತಂದಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. 5 ವರ್ಷ ಮುಖ್ಯಮಂತ್ರಿ ಮಾಡಿ ಈ ಪುನಃ 5 ವರ್ಷ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಸರ್, ಸ್ವಲ್ಪ ರಿಪೀಟ್ ಪ್ಲೀಸ್. ನಾ ಏನು ಕಾಂಪಿಟೇಟರ್ ಅಲ್ಲ, ನಾ ಕಾಂಪಿಟೇಟರ್ ಅಲ್ಲ. ಆಯ್ತು, ಕುಶಾವರ್ ಇದೆ. ಐ ಮೀನ್ ಸಪೋರ್ಟ್ ಆಫ್ ಸಿದ್ದರಾಮಯ್ಯ, HD ಕುಮಾರಸ್ವಾಮಿ ಅವರು. ಹೀಗೆ ಪುನಃ ಈಗ ಸಿದ್ದರಾಮಯ್ಯ ಅವರು ಇಷ್ಟು ಜನ ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ. ಹಾಗಾಗಿ ನಿನ್ನೆ ನಾ ಇದ್ದಿಲ್ಲ, ನನ್ನ ತಪ್ಪು. ರೆಕಾರ್ಡ್ದಲ್ಲಿ ಈ ವಿಚಾರ ಸಹ ಬಹುತೇಕ ಶಾಸಕರು ಭಾಳ ಜನ ಗೊತ್ತಿರ್ತದೆ. ಯುವ ಶಾಸಕರಿಗೆ ಗೊತ್ತಾಗಬೇಕು, ಅವ್ರಿಗೆ ಒಂದು ಉತ್ತೇಜನ ಆಗಬೇಕು. ಮತ್ತು ಜನರಲ್ಲಿ ಯುವಕರು ಏನಿದ್ದಾರೆ ಅವ್ರಿಗೂ ತಿಳಿಬೇಕು. ಯಾಕಂದರೆ ರಾಜಕಾರಣ ಅಂದರೆ ಭಾಳ ಜನ ಹೆದರ್ತಾರೆ. ರಾಜಕಾರಣ ಬರಲಿಕ್ಕೆ ಒಳ್ಳೆಯ ಜನ ಭಾಳ ದೂರ ಅದಾರೆ. ಯಾಕಂದರೆ ರಾಜಕೀಯ ಪರಿಸ್ಥಿತಿ ದಿನೇ 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 ಡಿಟೋರೇಟ್ ಆಗ್ತಾ ಇದೆ. ಹಾಗಾಗಿ ನಾವು ರಾಜಕಾರಣದಲ್ಲಿರುವ ಜನರ ಪ್ರೀತಿ ವಿಶ್ವಾಸಕ್ಕೂ ಪ್ರಯತ್ನ ಮಾಡಬೇಕು. ಜನರ ಸೇವೆ ಯಾವುದು ಆಶೆ ಇಲ್ಲದೆ ಮಾಡಬೇಕು. ಕ್ಷೇತ್ರ ಅಭಿವೃದ್ಧಿ ಬಗ್ಗೆನೇ ಈಗ ನಾವು ದೊಡ್ಡ ಮಾತಂತ ಹೇಳೋದಿಲ್ಲ. ಕೆಲವು ಗ್ರ್ಯಾಂಡ್ ಬಂದಾಗ ನಮಗೆ ಸಮಸ್ಯೆ ಬರ್ತದೆ, ಎಲ್ಲಿ ಇದು ಗ್ರ್ಯಾಂಡ್ ಕೊಡಬೇಕಂತ.
ನನ್ನ 3 ತಾಲೂಕು ಹೋಗ್ಬಿಡ್ತಾವೆ. ಒಂದು ಹಲ್ಯಾಳ ಕ್ಷೇತ್ರ, ಹಲ್ಯಾಳ ತಾಲೂಕ, ದಾಂಡೇಲಿ ತಾಲೂಕ, ಜೋಡ ತಾಲೂಕ. ಜೋಡ ಅತಿ ಹಿಂದುಳಿದ ತಾಲೂಕು ಒಂದು ಕಾಲದಲ್ಲಿ. ಈಗ ಅದು ಇಷ್ಟು ಅಭಿವೃದ್ಧಿ ಆಗಿದೆ. ಪ್ರವಾಸೋದ್ಯಮ ಕೇಂದ್ರ ಅಂತ ದಾಂಡೇಲಿ ಜೋಡ ಬೆಳೀತಾ ಇದೆ. ಹಾಗಾಗಿ ಜಸ್ಟ್ ತಮ್ಮ ಸಮಯ ತಗೊಂಡು ಕ್ಷಮಿಸಬೇಕು. ಸದನ ಜಸ್ಟ್ ಮಾಹಿತಿಗಾಗಿದೆ ಹೇಳಿದೆ. ನಮಸ್ಕಾರ. ಅಲ್ಲ ಒಂದು ನಿಮಿಷ ಸಭಾಧ್ಯಕ್ಷ. ಇಲ್ಲ ಚರ್ಚೆ ಮಾಡಿ. ಅಲ್ಲ ಯಾಕೆಲ್ಲ ಈಗ ದೇಶಪಾಂಡೆ ಅವರು ಈಗ ಯಾಕೆ ಚರ್ಚೆ ಯು ಹ್ಯಾವ್ ಅಲೌಡ್ ಹಿಮ್ ನೌ ದಟ್ಸ್ ಅ ಪ್ರಾಪರ್ಟಿ ಆಫ್ ದಿ ಹೌಸ್. ಒಂದೇ ಒಂದು ನಿಮಿಷ. ದೇಶಪಾಂಡೆ ಅವರು ದೇಶಪಾಂಡೆ ಅವರು ಸುರೇಶ್ ಕುಮಾರ್ ನಮ್ಮ ಸದನದ ಮಾಡ್ಲಿಕ್ಕೆಲ್ಲ ಬಹಳ ಹಿರಿಯ ಸದಸ್ಯರು. 9 ಸಲ ತಾವೇ ಹೇಳ್ತಾ ತಾವು ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಮಾಡಿರೋ ಕೆಲಸನ ಇಡೀ ನಾಡು ನೋಡಿದೆ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ. ನಂಗೆ ಒಂದೇ ಕುತೂಹಲ, ಜನತಾ ಪಾರ್ಟಿ, ಜನತಾ ದಳ, ಕಾಂಗ್ರೆಸ್ ಈ 3 ಪಾರ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಮಾರ್ಗದರ್ಶಕರಾಗಿ, ಆತ್ಮೀಯರಾಗಿ, ಬಲಗೈಯಾಗಿ ನಿಂತಿದ್ದೀರಾ ಗುಟ್ಟೆ ಏನು ಅಂತ. ಓಕೆ, ಅದು ಮುಂದಿನ ಅಧಿವೇಶನದಲ್ಲಿ ನನ್ನ ಕಡೆ ಯಾವ ಗುಟ್ಟಿಲ್ಲ ನೋಡಿ. ನನ್ನ ಗುಟ್ಟೆ ಯಾವುದೂ ಇಲ್ಲ. ನಾನು ಎಲ್ಲ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಳ್ತೇನೆ. ಇನ್ನೂ ಸಹ ಕೆಲವು ಮುಖ್ಯಮಂತ್ರಿಗಳು ಯಾರಾದರೂ ಇವತ್ತಿವರು ಏನು ಆದರೆ ಈ ಭೂಲೋಕದಲ್ಲಿ, ಅವ್ರು ನಮ್ಮ ಪಕ್ಷದಲ್ಲಿ ಇಲ್ಲಾದರೂ ಅವ್ರ ಜೊತೆ ನನ್ನ ಸಂಬಂಧ ಚೆನ್ನಾಗತ್ತೆ. ನಿಮ್ಮ ಜೊತೆ ನನ್ನ ಸಂಬಂಧ ಚೆನ್ನಾಗತ್ತೆ. ಯಾಕಂದರೆ ನಾನು ಯಾವಾಗಲೂ ಸಂಬಂಧ ಚೆನ್ನಾಗಿ ಇಟ್ಕೊಳ್ಬೇಕು. ರಾಜಕಾರಣ ಅಂದರೆ ಏನು, ಇಲ್ಲಿ ಬಂದು ಜಗಳ ಮಾಡೋದೇ. ನಿಮ್ಮ ಪಕ್ಷದ ಕಾರ್ಯಕ್ರಮ ಮೇಲೆ ನಿಮ್ಮ ನಿಷ್ಠೆ ಇರ್ತಿದೆ, ಆ ಪಕ್ಷದಿಂದ ಆರಿಸಿ ಬರ್ತೀರಿ. ಜನ ನಿಮಗೂ ಆರಿಸಿದ್ದಾರೆ, ನನಗೂ ಜನ ಆರಿಸಿದ್ದಾರೆ. ಹಾಗೆ ನಿಮಗೆ ಗೌರವ ಕೊಡೋದು ಸಹ ನನ್ನ ಜವಾಬ್ದಾರಿ ಇದೆ, ನನಗೆ ಗೌರವ ಕೊಡೋದು ನಿಮ್ಮ ಜವಾಬ್ದಾರಿ ಇದೆ. ಈ ಪರಸ್ಪರ ವಿಶ್ವಾಸದಲ್ಲಿ ನಾವು ಹೊರಟ್ರೆ ಏನು ತೊಂದರೆ ಆಗುವುದಿಲ್ಲ. ಜನತಾ ಪಾರ್ಟಿದು ಮತ್ತೆ ಕಾಂಗ್ರೆಸ್ದು ಐಡಿಯಾಲಜಿಕಲಿ ಉತ್ತರ ಧ್ರುವ, ದಕ್ಷಿಣ ಧ್ರುವ ಇಷ್ಟು ಈಸಿಯಾಗಿ ಬಂದು ಆ ಆತ್ಮೀಯತೆ, ಮಾರ್ಗದರ್ಶನ, ಬಲಗೈ ಹೇಗಾಯ್ತು ಅಂತ ನಿಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ.